ಪ್ರಪಂಚದಲ್ಲಿ ಎಲ್ಲಾ ತರನು ಸುಖನ ಅನುಭವಿಸಾದ್ಮೇಲೆ ಮನುಷ್ಯಂಗೆ ಯಾವ್ಯಾವ ತರ ಆಸೆಗಳು ಬರುತ್ತೆ ಅಂದ್ರೆ ಇವನು ಮನುಷ್ಯನ ಅನ್ಸ್ಬಿಡುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಪಕ್ಕಾ ಶಾಕ್ ಆಗ್ತೀರಾ. ರೀಸೆಂಟ್ ಆಗಿ ಎಪ್ಸ್ಟೀನ್ ಫೈಲ್ ರಿಲೀಸ್ ಆಗಿರೋದು ಎಲ್ಲಾ ಕಡೆ ಇಂಟರ್ನೆಟ್ ಅಲ್ಲಿ ಓಡಾಡ್ತಿದೆ. ನನಗೆ ಗೊತ್ತು, ನಾನು ಇದ್ರ ಬಗ್ಗೆ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದೀನಿ. ಆಕ್ಚುಲಿ ಇದ್ರ ಬಗ್ಗೆ ಮಾಡೋದು ಬೇಡ ಅನ್ಕೊಂಡಿದ್ದೆ, ಬಟ್ ಕನ್ನಡದಲ್ಲಿ ಯಾರು ಇದ್ರ ಬಗ್ಗೆ ಅಷ್ಟು ಮಾತಾಡ್ತಾ ಇಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವನು ಜೆಫ್ರಿ ಎಪ್ಸ್ಟೈನ್, ಅಮೆರಿಕದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ರಿಮಿನಲ್. ಇವನ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಬಿಲಿಯನರ್ಸ್ ಗಳು ಎಲ್ಲಾ ತರನು ಶೋಕಿ ಮಾಡಿ ಬೋರ್ ಆಗೋಗಿರ್ತಾರೆ. ಅಂಡ್ ಬಿಲಿಯನರ್ಸ್ ಗೆ ದುಡ್ಡಿಗಿಂತ ಜಾಸ್ತಿ ಪ್ರೈವಸಿ ಬೇಕಾಗಿರುತ್ತೆ. ಈ ವ್ಯಕ್ತಿ ಚಿಕ್ಕ ಚಿಕ್ಕ ಮೈನರ್ ಹುಡುಗಿಗಳನ್ನ ನಿನಗೆ ಫಿಲಂ ಅಲ್ಲಿ ಚಾನ್ಸ್ ಕೊಡಿಸ್ತೀನಿ, ನಿನ್ನ ಮಾಡೆಲ್ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿ ಲಿಟಲ್ ಸೈಂಟ್ ಜೇಮ್ಸ್ ಅನ್ನೋ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಬೇರೆನೆ ಮಾಡಿಸ್ತಾ ಇರ್ತಾನೆ. ಅಂಡ್ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇದನ್ನ ಆಚೆ ಎಲ್ಲೂ ಹೇಳ್ಬಾರ್ದು ಅಂತ ಬ್ಲಾಕ್ ಮೇಲ್ ಕೂಡ ಮಾಡ್ತಾ ಇರ್ತಾನೆ. ಇದನ್ನ ಎಪ್ಸ್ಟೀನ್ ಐಲ್ಯಾಂಡ್ ಅಂತಾನು ಕರೀತಾರೆ. ಈ ಐಲ್ಯಾಂಡ್ ಈ ವ್ಯಕ್ತಿದೆ ಪ್ರೈವೇಟ್ ಐಲ್ಯಾಂಡ್. ಈ ಐಲ್ಯಾಂಡ್ ಗೆ ದೊಡ್ಡ ದೊಡ್ಡ ಬಿಲಿಯನರ್ಸ್ ಗಳು, ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳು ಆಸ್ ಅ ಕ್ಲೈಂಟ್ ಆಗಿ ಬರ್ತಾ ಇರ್ತಾರೆ. ಅವ್ರಿಗೆ ಏನೇನ್ ಫ್ಯಾಂಟಸಿಗಳು ಇದೆಯೋ ಅದನ್ನೆಲ್ಲ ತಿರ್ಸ್ಕೊತಿದ್ರು ಆ ಐಲ್ಯಾಂಡ್ ಅಲ್ಲಿ. ಆ ಚಿಕ್ಕ ಚಿಕ್ಕ ಹುಡುಗಿರ್ಗಳ ಜೊತೆ ಏನೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೆಲ್ಲಾ ಮಾಡ್ತಿದ್ರು. ಆ ಐಲ್ಯಾಂಡ್ ಅಲ್ಲಿ ಏನೇನ್ ನಡೀತಿತ್ತು ಅಂತ ನಾನು ಹೇಳೋದ್ ಬೇಕಾಗಿಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ. ಆ ಐಲ್ಯಾಂಡ್ ಗೆ ಯಾರ್ಯಾರು ಬರ್ತಾ ಇದ್ರು ಅದೆಲ್ಲ ರೆಕಾರ್ಡ್ ಆಗ್ತಾ ಇತ್ತು. ಅಂಡ್ ಇವಾಗ ಅಲ್ಲಿ ರೆಕಾರ್ಡ್ ಆಗಿರೋದು ಒಂದಿಷ್ಟು ಫೋಟೋಸ್ ಗಳು ಇವಾಗ ಪಬ್ಲಿಕ್ ಆಗೋಗಿದೆ. ನೀವು ನಂಬಲ್ಲ, ಆ ಫೋಟೋಸ್ ಗಳಲ್ಲಿ ಡೊನಾಲ್ಡ್ ಟ್ರಂಪ್, ಮೈಕಲ್ ಜಾಕ್ಸನ್, ಬಿಲ್ ಗೇಟ್ಸ್, ಸ್ಟೀಫನ್ ಹಾಕಿಂಗ್, ಇದೇ ತರ ತುಂಬಾ ಫೇಮಸ್ ವ್ಯಕ್ತಿಗಳು ಈ ಐಲ್ಯಾಂಡ್ ಗೆ ಬಂದಿರೋ ಫೋಟೋಸ್ ಗಳು ಇವಾಗ ಎಲ್ಲಾ ಕಡೆ ಪಬ್ಲಿಷ್ ಆಗೋಗಿದೆ. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಎಪ್ಸ್ಟೀನ್ ಐಲ್ಯಾಂಡ್ ಅಲ್ಲಿ ಕೇಟಿ ಜಾನ್ಸನ್ ಅನ್ನೋ 13 ವರ್ಷದ ಹುಡುಗಿನ ನಿನ್ ಕೂದ್ಲು ಕಲರ್ ಚೇಂಜ್ ಮಾಡಿಸ್ಕೊ, ಅವಾಗ ಸೇಮ್ ನನ್ ಮಗಳು ತರ ಕಾಣಿಸ್ತೀಯ ಅಂತ ಅವಳಿಗೆ ವಿಗ್ ಹಾಕ್ಸಿ ಅವಳನ್ನ ರೇಪ್ ಮಾಡವನೆ ಅಂತ ನ್ಯೂಸ್ ಆಚೆ ಬರ್ತಿದೆ. ಲೈಕ್ ಅವ್ನ ಮಗಳನ್ನ ನೆನೆಸ್ಕೊಂಡು ಆ ಹುಡುಗಿನ ರೇಪ್ ಮಾಡಿರೋದು. ಆ ಹುಡುಗಿನೇ ಸ್ವತಃ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿರೋದು. ಆದ್ರೆ ಕಂಪ್ಲೇಂಟ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಆ ಹುಡುಗಿನೇ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ಬಿಡ್ತಾಳೆ. ನಿಮಗೆ ಗೊತ್ತೇ ಇರುತ್ತೆ ಹಿಂದ್ಗಡೆ ಏನೇನ್ ಆಗಿರುತ್ತೆ ಅಂತ. US ಗವರ್ಮೆಂಟ್ ಇವ್ರನ್ನೆಲ್ಲ ಎಷ್ಟು ಡಿಫೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಸೇಫ್ ಮಾಡಕ್ಕೆ ಟ್ರೈ ಮಾಡ್ತಾವ್ರೆ. ಯಾಕಂದ್ರೆ ಇವರೆಲ್ಲ ನಾರ್ಮಲ್ ವ್ಯಕ್ತಿಗಳಲ್ಲ, ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳು. ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಕೊಂಡ್ಕೊಂಡ್ಬಿಡ್ತಾರೆ. ಈ ಫೋಟೋಸ್ ಗಳೆಲ್ಲ ಆಚೆ ಬಂದಿರುವೆ ಯಾರುವೆ ಏನು ಮಾಡಕ್ ಆಗ್ತಿಲ್ಲ ಇವ್ರನ್ನ. ಬಿಕಾಸ್ ಒಬ್ಬ ವ್ಯಕ್ತಿ ಫೋಟೋದಲ್ಲಿ ಕಾಣಿಸ್ಕೊಂಡವನೆ ಅಂದಿದ್ ಮಾತ್ರಕ್ಕೆ ಅವನು ಆ ಕೆಲಸಗಳನ್ನ ಮಾಡವನೆ ಅಂತ ಏನು ಪ್ರೂಫ್ ಇಲ್ಲ. ಅಂಡ್ ಟೋಟಲ್ 300 GB ಅಷ್ಟು ಫೋಟೋಸ್ ಅಂಡ್ ವಿಡಿಯೋಸ್ ಗಳು ಇರೋದು. ಅದರಲ್ಲಿ ಜಸ್ಟ್ 1% ಫೋಟೋಸ್ ಗಳು ಅಷ್ಟೇ ರಿಲೀಸ್ ಆಗಿರೋದು. ಆ 1% ಅಲ್ಲವೇ ಸುಮಾರು ಬ್ಲಾಂಕ್ ಫೋಟೋಸ್ ಗಳಿದೆ. ಆ ಬ್ಲಾಂಕ್ ಫೋಟೋಸ್ ಗಳನ್ನ ಬೇಕಂತಾನೆ ಗವರ್ಮೆಂಟ್ ಆಚೆ ಪಬ್ಲಿಕ್ ಮಾಡ್ತಿಲ್ಲ. ಅಂಡ್ ಇನ್ನು ಮಿಕ್ಕಿದ ಫುಟೇಜಸ್ ಗಳನ್ನ ಇವರು ರಿಲೀಸ್ ಮಾಡ್ತಿಲ್ಲ.